ಶಾಲೆಯಲ್ಲಿಯೇ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿ ಗೌರವಯುತ ನಿವೃತ್ತಿ. ಮಂಜುನಾಥ್ ಎಸ್ ಅವರಿಗೆ ಭಾವಪೂರ್ಣ ಬೀಳ್ಕೊಡುಗೆ. ಶಿಕ್ಷಕ ವೃತ್ತಿಯನ್ನ ಸೇವೆಯಾಗಿ ಸ್ವೀಕರಿಸಿ ತಾವು ಓದಿದ ಶಾಲೆಯಲ್ಲೇ ಮುಖ್ಯೋಪಾಧ್ಯಾಯರಾಗಿ ಕರ್ತವ್ಯವನ್ನ ನಿರ್ವಹಿಸಿ ನಿವೃತ್ತಿ ಹೊಂದಿರುವ ಮಂಜುನಾಥ್ ಎಸ್ ಅವರಿಗೆ ಬೈಂದೂರು ತಾಲೂಕಿನ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಿಜೂರಿನಲ್ಲಿ ಭಾವಪೂರ್ಣ ಬೀಳ್ಕೊಡುಗೆ ಹಾಗೂ ಅಭಿನಂದನಾ ಸಮಾರಂಭ ನಡೆಯಿತು. ಶ್ರೀ ವರಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ ಉಪ್ಪುಂದ ದತ್ತು ಸ್ವೀಕರಿಸಿರುವ ಈ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಕಾರ್ಯನಿರ್ವಹಿಸಿದ ಮಂಜುನಾಥ್ ಎಸ್ ಅವರು ಸರ್ಕಾರಿ ಕೆಲಸವೇ ದೇವರ ಕೆಲಸ ಎಂಬ ಧ್ಯೇಯದೊಂದಿಗೆ ಯಾವುದೇ ಸ್ವಾರ್ಥವಿಲ್ಲದೆ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿ ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಸಾರ್ವಜನಿಕರ ಅಪಾರ ಪ್ರೀತಿ ಮತ್ತು ಗೌರವಕ್ಕೆ ಪಾತ್ರರಾಗಿದ್ದರು. ಅವರ ಶೈಕ್ಷಣಿಕ ಸೇವೆಯನ್ನು ಗುರುತಿಸಿ ಬೈಂದೂರು ತಾಲೂಕು ಆಡಳಿತ ಹಾಗೂ ಶಿಕ್ಷಣ ಇಲಾಖೆ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತ್ತು. ಬಾಲ್ಯದಲ್ಲಿ ಇದೇ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡಿ ಬಳಿಕ ಅದೇ ಶಾಲೆಯ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿರುವುದು ಗ್ರಾಮಕ್ಕೆ ಹೆಮ್ಮೆಯ ಸಂಗತಿಯಾಗಿದೆ. ನಿವೃತ್ತಿಯ ಸಂದರ್ಭದಲ್ಲಿ ಮಾತನಾಡಿದ ಮಂಜುನಾಥ್ ಎಸ್ ಅವರು ತಮ್ಮ ಮೇಲೆ ಪ್ರೀತಿ ಹಾಗೂ ವಿಶ್ವಾಸ ಮತ್ತು ಸಹಕಾರ ತೋರಿದ ಶಾಲಾ ಸಿಬ್ಬಂದಿ, ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಗ್ರಾಮಸ್ಥರಿಗೆ ಹೃತ್ಪೂರ್ವಕ ಧನ್ಯವಾದವನ್ನು ಸಲ್ಲಿಸಿದ್ರು. ಕಾರ್ಯಕ್ರಮದಲ್ಲಿ ಶಾಲೆಯ ವಿದ್ಯಾರ್ಥಿಗಳು, ಪೋಷಕರು ಹಾಗೂ ಗ್ರಾಮಸ್ಥರು ಮಂಜುನಾಥ್ ಎಸ್ ಮತ್ತು ಅವರ ಧರ್ಮಪತ್ನಿ ಶ್ರೀಮತಿ ಭಾರತಿ ಎಂ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಿ ಗೌರವಪೂರ್ವಕವಾಗಿ ಬೀಳ್ಕೊಟ್ಟರು. ಈ ಬೀಳ್ಕೊಡುಗೆ ಸಮಾರಂಭ ಭಾವನಾತ್ಮಕ ಕ್ಷಣಗಳಿಗೆ ಸಾಕ್ಷಿಯಾಯಿತು. ಕಾರ್ಯಕ್ರಮದಲ್ಲಿ ವರಲಕ್ಷ್ಮಿ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಡಾಕ್ಟರ್ ಗೋವಿಂದ ಬಾಬು ಪೂಜಾರಿ, ಹಿರಿಯ ಹಿತೈಷಿ ವಿಶ್ವೇಶ್ವರ ಆಡಿಗ, ಎಸ್ಡಿಎಂಸಿ ಅಧ್ಯಕ್ಷ ರಮೇಶ್ ದೇವಾಡಿಗ, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷ ನಂದೀಶ್ ದೇವಾಡಿಗ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಶೇಖರ್ ಪೂಜಾರಿ, ಮಾಜಿ ಗ್ರಾಮ ಪಂಚಾಯತ್ನ ಸದಸ್ಯ ಗಂಗಾಧರ, ಗ್ರಾಮ ಪಂಚಾಯತ್ ಸದಸ್ಯ ರಾಜೇಂದ್ರ, ಜಯರಾಮ್ ಶೆಟ್ಟಿ, ಸಮಾಜ ಸೇವಕ ಶ್ರೀಧರ್ ಬಿಜೂರು, ಸುಬ್ರಹ್ಮಣ್ಯ ಬಿಜೂರು, ನಂದಿಕೇಶ್ವರ ಯುವಕ ಸಂಘದ ಸಂಘಟಕ ತಿಮ್ಮಪ್ಪ, ಮಂಜುನಾಥ್ ದೇವಾಡಿಗ, ಶಿಕ್ಷಕ ಸುಬ್ರಹ್ಮಣ್ಯ, ನಿವೃತ್ತ ಶಿಕ್ಷಕ ಗಿರೀಶ್ ಶಾನ್ಭಾಗ್ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಒಟ್ಟಾರೆಯಾಗಿ ಒಬ್ಬ ಆದರ್ಶ ಶಿಕ್ಷಕನಿಗೆ ಗ್ರಾಮಸ್ಥರು ಸಲ್ಲಿಸಿದ ಈ ಭಾವಪೂರ್ಣ ಗೌರವವು ಶಿಕ್ಷಣ ಕ್ಷೇತ್ರದಲ್ಲಿ ಅವರ ಸೇವೆಗೆ ಸಂದ ಅತ್ಯುತ್ತಮ ಪ್ರಶಂಸೆಯಾಗಿ ಮೂಡಿಬಂದಿತು. ಮಂಜುನಾಥ್ ದೇವಾಡಿಗ ಸ್ವಾಗತಿಸಿ ಶಿಕ್ಷಕರಾದ ಕೇಶವ ನಾಯಕ್ ಕಾರ್ಯಕ್ರಮ ನಿರೂಪಿಸಿದ್ರು. ಸುಬ್ರಹ್ಮಣ್ಯ ಧನ್ಯವಾದ ಸಮರ್ಪಿಸಿದ್ರು. ಅಂತ ಮುಖ್ಯ ಶಿಕ್ಷಕಿಯಾಗಿ 2022ನೇ ಇಸ್ವಿ ಮೇ ತಿಂಗಳಲ್ಲಿ ಇಲ್ಲಿಗೆ ಸೇರ್ಪಡೆಗೊಂಡೆ. ಈ ಶಾಲೆಯ ಅಭಿವೃದ್ಧಿಯಲ್ಲಿ ಏನಾದರೂ ಶ್ರಮಿಸಬೇಕನ್ನುವ ಆಸೆ ಆಕಾಂಕ್ಷೆ ಇದ್ದವನು ಇದೇ ಶಾಲೆಯ ಹಳೆ ವಿದ್ಯಾರ್ಥಿಯಾಗಿದ್ದು ಈ ಶಾಲೆಗೆ ಮುಖ್ಯ ಶಿಕ್ಷಕಿಯಾಗಿ ಬಂದ ಮೇಲೆ ನನ್ನ ಪ್ರಯತ್ನ ಮಾಡುತ್ತಲೇ ಬಂದೆ. ತುಂಬ ಕಡಿಮೆ ಮಕ್ಕಳಿದ್ದ ಈ ಶಾಲೆ 74 ಮಕ್ಕಳಿದ್ದ ಶಾಲೆ ಇವತ್ತು 185 ವಿದ್ಯಾರ್ಥಿಗಳು ಕಲೀಲಿಕ್ಕೆ ಸಹಕಾರ ನೀಡಿದ್ದೇನೆ. ಅದಕ್ಕೆ ನಮ್ಮ ಆತ್ಮೀಯ ಮಿತ್ರರು, ದಾನಿಗಳು, ಊರ ಪ್ರಮುಖರು ಸಹಕಾರ ನೀಡಿದ್ದಾರೆ. ಈ ಶಾಲೆ 113 ವರ್ಷಗಳ ಇತಿಹಾಸ ಇದೆ. ಈ ಶಾಲೆ ಕಲಿತಂಥ ನಾನು ಈ ಶಾಲೆ ಹಿಂದೆ ಬೀಳಬಾರ್ದು, ನಮ್ಮ ತಾಲೂಕು ಜಿಲ್ಲೆಯಲ್ಲಿ ವಿಶೇಷವಾಗಿ ಗುರುತಿಸಬೇಕುವ ಒಂದು ನಿರೀಕ್ಷೆಯಲ್ಲಿ ದಾನಿಗಳ ನೆರವಿನಿಂದ ಆಂಗ್ಲ ಮಾಧ್ಯಮವನ್ನು ಪ್ರಾರಂಭಿಸಿದೆ. ಅದಕ್ಕೆ ಸಾಥ್ ಕೊಟ್ಟವರು ನಮ್ಮ ವರಲಕ್ಷ್ಮಿ ಚಾರಿಟಬಲ್ ಟ್ರಸ್ಟಿನ ಪ್ರಧಾನ ಟ್ರಸ್ಟಿಗಳಾದಂಥ ಶ್ರೀಯುತ ಗೋವಿಂದ ಬಾಬು ಪೂಜಾರಿ ಅವರು ಈಗಾಗಲೇ ದತ್ತು ಸ್ವೀಕಾರ ಮಾಡಿ 2 ವರ್ಷಗಳಿಂದ ಶಾಲೆಗೆ ಬೇಕಾದಂಥ ಉಚಿತ ವಾಹನ, ಡ್ರೈವರ್, ಗೌರವ ಶಿಕ್ಷಕರು, ಮಕ್ಕಳಿಗೆ ಬೇಕಾದಂಥ ಎಲ್ಲ ಸವಲತ್ತುಗಳು, ಟ್ರ್ಯಾಕ್ ಶೂಟ್, ಬಟ್ಟೆ, ಪಠ್ಯಪುಸ್ತಕ, ನೋಟ್ ಪುಸ್ತಕವನ್ನು ಉಚಿತ ಕೊಡ್ತಾ ಬಂದು ಈ ಶಾಲೆ ಅಭಿವೃದ್ಧಿ ಆಗ್ತಾಯಿದೆ. ಮುಂದೆ ಈ ಶಾಲೆ ಇನ್ನಷ್ಟು ಅಭಿವೃದ್ಧಿ ಆಗಬೇಕಾದ್ರೆ ಊರ ದಾನಿಗಳ, ಪೋಷಕರ ಎಲ್ಲರ ಸಹಕಾರ ಅಗತ್ಯವಿದೆ. ಈ ಶಾಲೆ ಕಲಿತಂಥ ಎಲ್ಲ ಹಳೆ ವಿದ್ಯಾರ್ಥಿಗಳು, ಪೋಷಕರು ತಮ್ಮ ಮಕ್ಕಳನ್ನು ಇದೇ ಶಾಲೆಗೆ ಕಳಿಸಿದರೆ ಈ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗುವುದಿಲ್ಲ. ಆ ನಿಟ್ಟಿನಲ್ಲಿ ಈ ಶಾಲೆ ಇನ್ನಷ್ಟು ಅಭಿವೃದ್ಧಿ ಆಗಬೇಕನ್ನುವ ಒಂದು ಆಸೆ ಆಕಾಂಕ್ಷೆ ಹೊತ್ತವನು ನಾನು. ಹಳೆ ವಿದ್ಯಾರ್ಥಿಯಾಗಿ ಈ ಶಾಲೆಯಲ್ಲಿ
ಹಿಂದೆ ಕಲಿತವನು ಇವತ್ತು ನಿವೃತ್ತಿ ಆಗ್ತಾ ಇದ್ದೇನೆ. ತುಂಬ ಸಂತೋಷವಾಗ್ತಿದೆ. ಶಾಲೆಯಲ್ಲಿ ಅಭಿವೃದ್ಧಿಗೆ ಶ್ರಮಿಸಿದ್ದೇನೆ. ಇನ್ನು ಮುಂದೆ ಈ ಶಾಲೆ ಅಭಿವೃದ್ಧಿ ಆಗಲಿಕ್ಕೆ ನನ್ನ ಸಹಕಾರ ಸದಾ ಇದೆ. ಊರಿನವರ, ದಾನಿಗಳ, STMC ಅವರ ಎಲ್ಲರ ಸಹಕಾರವನ್ನು ಈ ಶಾಲೆಗೆ ನಿರೀಕ್ಷಿಸ್ತಾ ಇದ್ದೇನೆ. ಈ ಶಾಲೆ ಇನ್ನಷ್ಟು ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥಿಸಿ ನಾನು ಶುಭ ಹಾರೈಸ್ತಾ ಇದ್ದೇನೆ. ಈ ಶಾಲೆ ಇನ್ನಷ್ಟು ಅಭಿವೃದ್ಧಿ ಆಗಲಿ, ಶಾಲೆ ತಾಲೂಕು, ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಹೆಸರುಗೊಳಿಸುವಂತಾಗಲಿ ಅಂತ ನನ್ನ ಮನದಾಳದ ಮಾತನ್ನು ಹೇಳ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಒಂದು ಹೇಳಿದ್ರೆ ತುಂಬ ಶ್ರಮಪಟ್ಟು ಕೆಲಸ ಮಾಡಿದ್ದು ಸಹಿತ ಕೆಲವೊಮ್ಮೆ ಯಾರಿಂದಲೂ ಅಪವಾದ ಬಂದಾಗ ತುಂಬ ನೋವಾಗ್ತಿತ್ತು. ಸೀನೇನಪ್ಪ ಅಂದರೆ ಉಳಿದವರು, ನಮ್ಮ ಊರಿನವರು, ನಮ್ಮ ಶಿಕ್ಷಕರು ಒಂದವರು, ಸರ್ ನೀವು ಮಾಡ್ತಾ ಇದ್ದೀರಿ, ಮುಂದುವರಿಸಿ, ಇದಕ್ಕೆ ನಮ್ಮೆಲ್ಲರ ಬೆಂಬಲ ಇದೆ, ನಾವೆಲ್ಲ ನಿಮ್ಮೊಟ್ಟಿಗಿದ್ದೇವೆ. ಹಾಗೆ ನನ್ನ ಅಣ್ಣ ತಮ್ಮಂದಿರು ಸಹಿತ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಸಪೋರ್ಟ್ ಮಾಡಿದವರು, ನನ್ನ ಗೆಳೆಯರು, ನನ್ನ ಬಂಧುಗಳು. ಇದೊಂದು ತುಂಬ ಸುಂದರವಾದಂಥ ನೆನಪು ಅಂತ ಹೇಳ್ತಾರೆ. ಯಾಕೆಂದರೆ ಎಷ್ಟೇ ಕಷ್ಟ ಬಂದು ನಾವಿದ್ದೇವೆ ನೋಡಿ ನನಗೆ ಸಪೋರ್ಟ್ ಮಾಡಿದವರು ನನ್ನ ಅಣ್ಣ ತಮ್ಮಂದಿರು ಮತ್ತು ನನ್ನ ಸಹೋದ್ಯೋಗಿಗಳು. ಇವರಿಗೆಲ್ಲರೂ ನಾನು ಚಿರಋಣಿಯಾಗಿದ್ದೇನೆ. ಸಹೋದ್ಯೋಗಿಗಳಿಗೆ ನಾನು ಹೇಳೋದು ಇಷ್ಟೇ, ಶಾಲೆ ಸರ್ಕಾರ ನಮಗೆ ಉತ್ತಮ ಸಂಬಳ ನೀಡ್ತಾ ಇದೆ. ಪ್ರೀತಿಯಿಂದ, ಶ್ರದ್ಧೆಯಿಂದ, ನಿಷ್ಠೆಯಿಂದ, ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಇವತ್ತು ನಾವು ನಿವೃತ್ತಿ ಆದರೂ ಸಹಿತ ಕನಸು ಮನಸ್ಸಲ್ಲಿ ಅದೇ ನಮ್ಮ ಭಾವನೆಗಳಿರ್ತದೆ. ಉತ್ತಮ ಕೆಲಸ ಮಾಡ್ತೆಂಬ ಒಂದು ತೃಪ್ತಿ ಇರ್ತದೆ. ಆ ತೃಪ್ತಿ ಸಿಗಬೇಕಾದ್ರೆ ನಿವೃತ್ತಿ ಆದಮೇಲಲ್ಲ, ವೃತ್ತಿಯಲ್ಲಿರುವಾಗೆ ಪ್ರಾಮಾಣಿಕ ಕೆಲಸ ಮಾಡಬೇಕು, ಸಮಯ ಪ್ರಜ್ಞೆ ನಮ್ಮಲ್ಲಿರಬೇಕು. ಎಲ್ಲ ವಿದ್ಯಾರ್ಥಿಗಳನ್ನು ಯಾವ ಜಾತಿ, ಮತ, ಭೇದ ಇಲ್ಲದೆ ನಾವು ಒಂದೇ ಎನ್ನುವ ರೀತಿಯಲ್ಲಿ ಅವರನ್ನು ಪ್ರೀತಿಯಿಂದ ಬೆಳೆಸಿದರೆ ಒಂದಲ್ಲ ಒಂದಿನ ಆ ಮಕ್ಕಳು ನಮ್ಮನ್ನು ಗುರುತಿಸ್ತಾರೆ. ಅದೇ ದೊಡ್ಡ ಗೌರವ, ಅದೇ ದೊಡ್ಡ ನಮ್ಮ ಅಭಿನಂದನೆ ಎಣಿಸ್ಕೊಳ್ತೇನೆ. ಆ ನಿಟ್ಟಿನಲ್ಲಿ ಶ್ರಮಿಸಿ ಅನ್ನುವ ಕಿವಿ ಮಾತನ್ನು ಅವರಿಗೆ ಹೇಳ್ತಾ ಇದ್ದೇನೆ.